ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳನ್ನು ಮರೆಮಾಚಲು ಹಾಗೂ ಜನರ ಗಮನವನ್ನು ಬೇರೆಡೆಗೆ ಸೆಳೆಯಲು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ವಿರುದ್ಧ ಶಾಸಕ ಶಿವರಾಮ್ ಹೆಬ್ಬಾರ್ ಮಾಡುತ್ತಿರುವ ಇಲ್ಲಸಲ್ಲದ ಮತ್ತು ಆಧಾರರಹಿತ ಆರೋಪಗಳನ್ನು ಭಾರತೀಯ ಜನತಾ ಪಾರ್ಟಿ ಬನವಾಸಿ ಮಂಡಲವು ತೀವ್ರವಾಗಿ ಖಂಡಿಸುತ್ತದೆ. ಸಂಸದರು ಸರಳ ಸಜ್ಜನಿಕೆ ವ್ಯಕ್ತಿತ್ವ ಹಾಗೂ ಜನಪರ ಚಿಂತಕರು ಎನ್ನುವುದು ಕ್ಷೇತ್ರದ ಜನತೆಗೆ ತಿಳಿದಿರುವ ಸಂಗತಿ. ಪದೇ ಪದೇ ಬಣ್ಣ ಬದಲಾಯಿಸಿ ಸಾಮಾಜಿಕ ಜೀವನದಲ್ಲಿ ಯಾವ ನೈತಿಕತೆಯನ್ನು ಉಳಿಸಿಕೊಳ್ಳದ ಶಾಸಕ ಶಿವರಾಮ್ ಹೆಬ್ಬಾರ್ ಆಚಾರ ಹೇಳಲು ಹೊರಟಿರುವುದು ನಿಜವಾಗಿಯೂ ಆಶ್ಚರ್ಯದ ಸಂಗತಿಯಾಗಿದೆ. ಕಳೆದ 2.5 ವರ್ಷದಿಂದ ಶಾಸಕರಾಗಿ ಕ್ಷೇತ್ರದ ಒಂದೇ ಒಂದು ಕಾಮಗಾರಿಯನ್ನು ಮಾಡದ ಶಾಸಕರು ಯಾವ ನೈತಿಕತೆ ಇಟ್ಟುಕೊಂಡು ಸಂಸದರ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂಬುದು ತಿಳಿಯುತ್ತಿಲ್ಲ. ಇನ್ನು 7-8 ವರ್ಷಗಳಿಂದ ಬನವಾಸಿ ಮುಂಡಗೋಡ್ ಭಾಗದಲ್ಲಿ ಕೆರೆ ತುಂಬಿಸುವ ಯೋಜನೆ ಮಾಡಿ ಅದರಿಂದ ರೈತರಿಗೆ ಯಾವುದೇ ಪ್ರಯೋಜನ ಇದುವರೆಗೂ ಆಗಿಲ್ಲ. ಇದರಿಂದ ಶಾಸಕರ ಕಿಸೆ ತುಂಬಿಸಿಕೊಂಡರೆ ಹೊರತು ರೈತರ ಕಿಸೆ ತುಂಬಲಿಲ್ಲ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಈ ಯೋಜನೆಯ ಪೈಪ್ಲೈನ್ ಮತ್ತು ಇತರೆ ಕೆಲಸದಲ್ಲಿ ಇದ್ದ ಬದ್ಧತೆ ವಿದ್ಯುತ್ ಕನೆಕ್ಷನ್ಗೊಳಿಸುವಲ್ಲಿ ಇಲ್ಲವಾಗಿರುವುದು ಶಾಸಕರ ಕಿಸೆ ಪೂರ್ತಿ ತುಂಬಿರಬೇಕು ಎಂದು ಈ ಕ್ಷೇತ್ರದ ಜನಸಾಮಾನ್ಯರಿಗೆ ಅನಿಸಲಿಕ್ಕೆ ಆರಂಭವಾಗಿದೆ. ಅಲ್ಲದೆ ಈ ಕ್ಷೇತ್ರದಲ್ಲಿ ಈ ವರ್ಷ ಅತಿ ಮಳೆಯಿಂದ ಅಡಿಕೆ, ಶುಂಠಿ ಮತ್ತು ಜೋಳ 60%ಕ್ಕಿಂತಲೂ ಹೆಚ್ಚು ಹಾಳಾದರೂ ರೈತರ ಪರ ಧ್ವನಿ ಎತ್ತದ ಶಾಸಕರು ಈಗ ಮೊಸರಲ್ಲಿ ಕಲ್ಲು ಹುಡುಕುವ ಪ್ರಯತ್ನ ಮಾಡುತ್ತಿರುವುದು ಸರಿಯಲ್ಲ. ಅಷ್ಟೇ ಅಲ್ಲದೆ ಸಂಸದರು ನಮ್ಮ ರಾಷ್ಟ್ರಗೀತೆ ವಿಚಾರದಲ್ಲಿ ತೆರೆ ಎಳೆದರೂ ಸಹ ಶಾಸಕರು ಈ ವಿಚಾರವನ್ನು ಅನಗತ್ಯವಾಗಿ ಪ್ರಸ್ತಾಪ ಮಾಡುತ್ತಿರುವುದು ಕೂಡ ಖಂಡನೀಯವಾಗಿದೆ ಎಂದು ಬಿಜೆಪಿ ಬನವಾಸಿ ಮಂಡಲದ ಅಧ್ಯಕ್ಷ ರಮೇಶ್ ನಾಯ್ಕ ಕುಪ್ಪಳ್ಳಿ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.